ಮಾನ್ಯ ತೀರ್ಪುಗಾರರಿಗೆ ಹಾಗೂ ಎಲ್ಲ ವೀಕ್ಷಕರಿಗೂ ನನ್ನ ನಮಸ್ಕಾರಗಳು. ಇಂದು ನಾನು ನನ್ನ ಆದರ್ಶ ವ್ಯಕ್ತಿಯ ಬಗ್ಗೆ ಮಾತನಾಡಲು ಇಷ್ಟಪಡುತ್ತೇನೆ. ಜೀನಿಯಸ್ ಇಸ್ 1% ಇನ್ಸ್ಪಿರೇಷನ್ ಆ್ಯಂಡ್ 99% ಪರ್ಸ್ಪಿರೇಷನ್. ಈ ಮಾತನ್ನು ನೀವು ಕೇಳಿದ್ದೀರಾ? ಇದನ್ನು ಹೇಳಿದವರು ಬೇರೆ ಯಾರೂ ಅಲ್ಲ, 1847ರಲ್ಲಿ ಅಮೆರಿಕದ ಸಣ್ಣ ಕುಟುಂಬದಲ್ಲಿ ಹುಟ್ಟಿ ಬೆಳೆದು ದೊಡ್ಡ ಸಾಧನೆ ಮಾಡಿದವರು, ಇಡೀ ಜಗತ್ತಿಗೆ ಬೆಳಕನ್ನು ಕೊಟ್ಟ ಎಲೆಕ್ಟ್ರಿಕ್ ಬಲ್ಬ್ ಕಂಡುಹಿಡಿದವರು ಅವರೇ ಥಾಮಸ್ ಆಲ್ವಾ ಎಡಿಸನ್. ಎಡಿಸನ್ ರವರು ನನ್ನ ಆದರ್ಶ ವ್ಯಕ್ತಿ. ಯಾವುದೇ ವ್ಯಕ್ತಿಯು ನಮಗೆ ಆದರ್ಶವಾಗಬೇಕಾದರೆ ಅವರ ಜೀವನವು ಅಷ್ಟೇ ಸ್ಫೂರ್ತಿದಾಯಕವಾಗಬೇಕು. ಎಡಿಸನ್ ರವರು ನನಗೆ ಆದರ್ಶವಾಗಲು ಅವರ ಜೀವನದಲ್ಲಿ ನಡೆದ ಪ್ರಮುಖ 2 ಘಟನೆಗಳೇ ಕಾರಣ. ಮೊದಲನೆಯದು ಎಡಿಸನ್ ರವರ ಎಲೆಕ್ಟ್ರಿಕ್ ಬಲ್ಬ್ ಹಿಂದಿನ ಕತೆ. ಸೋಲು ಎಂಬುದು ಮನುಷ್ಯ ಜೀವನದಲ್ಲಿ ಸಹಜ, ಆದರೆ ಸೋಲನ್ನು ಎದುರಿಸಿ ಮತ್ತೆ ಎದ್ದೇಳುವುದು ಬಹಳ ಕಷ್ಟ. ಎಡಿಸನ್ ರವರು ಬಲ್ಬ್ ತಯಾರಿಸುವಾಗ ಒಂದಲ್ಲ ಎರಡಲ್ಲ 10,000 ಸಲ ಸೋಲುತ್ತಾರೆ. ಆದರೆ ಅವರು ಪ್ರತಿಯೊಂದು ಸೋಲಿನಿಂದ ಒಂದು ಪಾಠವನ್ನು ಕಲಿಯುತ್ತಾರೆ. ಹೀಗೆ ನಿರಂತರವಾಗಿ ಪ್ರಯತ್ನಿಸಿ ಅವರು ಎಲೆಕ್ಟ್ರಿಕ್ ಬಲ್ಬ್ ಕಂಡುಹಿಡಿಯುತ್ತಾರೆ. ಎರಡನೆಯದಾಗಿ, ಎಡಿಸನ್ ರವರು ಬ್ಯಾಟರಿ ಆಧಾರಿತ ಬಲ್ಬ್ನ ಮೇಲೆ ಕೆಲಸ ಮಾಡುತ್ತಿರುವಾಗ ಅವರ ಕಟ್ಟಡಕ್ಕೆ ಬೆಂಕಿ ಬಿದ್ದು ಎಲ್ಲವೂ ನಾಶವಾಗುತ್ತದೆ. ಆಗ ಎಡಿಸನ್ ರವರು ದುಃಖದಿಂದ ಅಳುವುದೂ ಇಲ್ಲ, ದೇವರಿಗೆ ದ್ವೇಷಿಸುವುದೂ ಇಲ್ಲ. ಬದಲಿಗೆ ಅವರು ಮತ್ತೊಮ್ಮೆಗೆ ಹೊಸದಾಗಿ ಆರಂಭಿಸುತ್ತಾರೆ. ಈ 2 ಘಟನೆಗಳಲ್ಲೂ ಎಡಿಸನ್ ರವರ ಆತ್ಮವಿಶ್ವಾಸ, ಧೈರ್ಯ, ಹಠ, ಛಲ, ಪರಿಶ್ರಮ ನಿಜಕ್ಕೂ ಅದ್ಭುತವಾದದ್ದು. ಪ್ರತಿ ಸಲ ಸೋಲನ್ನು ಕಂಡಾಗ ನಾನು ಎಡಿಸನ್ ರವರನ್ನು ನೆನಪಿಸುತ್ತೇನೆ. ಆ ಸೋಲಿನಿಂದ ಒಂದು ಪಾಠವನ್ನು ಕಲಿಯಲು ಪ್ರಯತ್ನಿಸುತ್ತೇನೆ. ಏಕೆಂದರೆ ಪ್ರತಿ ಸಲ ಗೆಲುವು ನಮ್ಮ ಪಾಲಿಗೆ ಸೇರುವುದಿಲ್ಲ. ಕೆಲವೊಮ್ಮೆ ಸೋಲಿನಿಂದ ಆರಂಭಿಸಿ ಗೆಲುವಿನ ಕಡೆಗೆ ಸಾಗಬೇಕೆಂಬುದಕ್ಕೆ ಎಡಿಸನ್ ರವರೇ ನನಗೆ ಪ್ರೇರಣೆ. ಕೊನೆಯದಾಗಿ ಈ ಅದ್ಭುತವಾದ ಮಾತನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಇಷ್ಟಪಡುತ್ತೇನೆ. ಈ ಮಾತು ಎಡಿಸನ್ ರವರಿಗೆ ಹೇಳಿದಂತಿದೆ: ಕೋಶಿಶ್ ऐसी करो कि हारते हारते कब जीत जाओ पता ही ना चले. ಎಡಿಸನ್ ರವರ ಜೀವನ ಎಲ್ಲರಿಗೂ ಸ್ಫೂರ್ತಿದಾಯಕವಾಗಲಿ ಎಂದು ಹೇಳುತ್ತಾ ನನ್ನ 2 ಮಾತುಗಳನ್ನು ಮುಗಿಸುತ್ತೇನೆ. ಧನ್ಯವಾದಗಳು. ವೀಕ್ಷಕರೇ, ನಾವುಗಳು ಏಷಲ್ ಅವರ ಮಾತುಗಳನ್ನ ಕೇಳಿದ್ವಿ. ಏಷಲ್ ಅವರೇ, ಸೊ ಥಾಮಸ್ ಆಲ್ವಾ ಎಡಿಸನ್ ಅವರ ಬಗ್ಗೆ ಮಾತನಾಡಿದ್ರಿ. ಸೊ ಕಾನ್ಫಿಡೆಂಟ್ ಆಗಿ ಮಾತನಾಡಿದ್ರಿ. ಏನಾದ್ರೂ ವಿಷಯ ಬಿಟ್ಟೋಯ್ತಾ? ತುಂಬ ಹೇಳಲಿಕ್ಕಿತ್ತು ಸರ್. ಲಾಸ್ಟ್ ಟೈಮ್ ಎಕ್ಸೀಡ್ ಆಗಿತ್ತು. ಸೊ ಈ ಸತಿ ಬಿಫೋರ್ 3 ಮಿನಿಟ್ಸ್ ಹಾಕಿದ್ದೆ. ಓಕೆ. ಸೊ ಲಾಸ್ಟ್ ಟೈಮ್ ಕೂಡ ನಾವು ಹೇಳಿದ್ವಿ ಸ್ವಲ್ಪ ಆಚೆ ಈಚೆ ಆದ್ರೆ ಏನು ಪ್ರಾಬ್ಲಮ್ ಇಲ್ಲ ಅಂತ. ಸೊ ಓಕೆ, ಪರವಾಗಿಲ್ಲ. ಸೊ ಹೇಳಲಿಕ್ಕಿದ್ದ ವಿಚಾರವನ್ನ ಚುಟುಕಾಗಿ ಹೇಳಿದ್ರು. ಸೊ ಅದು ನಮ್ಮ ಜಡ್ಜಸ್ ವರೆಗೆ, ಅದ್ರ ಜೊತೆಗೆ ನಮ್ಮ ವೀಕ್ಷಕರವರೆಗೆ ಎಷ್ಟರವರೆಗೆ ತಲುಪಿದೆ ಅಂತ ನಾವುಗಳು ನೋಡಬೇಕು. ಸೊ ಬಹಳ ಮುಖ್ಯವಾಗಿ ನಿಮ್ಮನ್ನ ಇವತ್ತು ತೀರ್ಪು ನೀಡಲಿಕ್ಕಿರುವಂಥ ತೀರ್ಪುಗಾರರು, ಸೊ ಯಾವ ರೀತಿಯಲ್ಲಿ ಅವರಿಗೆ ರೀಚ್ ಆಗಿದೆ, ಅವರಿಗೆ ಎಷ್ಟು ಇಷ್ಟ ಆಯ್ತು ಅಂತ ಕೇಳೋಣ. ಎಸ್, ಹಾಗಾದ್ರೆ ನೇರವಾಗಿ ಆರತಿ ನಾಯ್ಕ್ ಮೇಡಮ್, ಸೊ ಹೇಗನಿಸ್ತು ನಮ್ಮ ಏಷಲ್ ಅವರ ಮಾತುಗಳು? ಹಲೋ ಏಷ್ಯಲ್. ಹಲೋ ಮ್ಯಾಮ್. ನಮಸ್ತೆ. ನಮಸ್ತೆ. ಖುಷಿ ಅನ್ನಿಸ್ತಾ? ಹಾಂ. ಫಸ್ಟ್ ಕಂಟೆಸ್ಟೆಂಟ್, 3rd ರೌಂಡ್ ಇದು. ಹೌದು. ಓಕೆ. ರೋಲ್ ಮಾಡೆಲ್ ಥಾಮಸ್ ಆಲ್ವಾ ಎಡಿಸನ್ ಅವರನ್ನು ತಗೊಂಡಿದ್ರಿ. ಅವರ ಸೋಲೆ ಗೆಲುವಿನ ಸೋಪಾನ ಅಂತ ಹೇಳುವಂತಹುದು ನನ್ನ ಬದುಕಿಗೆ ಸ್ಫೂರ್ತಿ ಅನ್ನೋದನ್ನು ಕೂಡ ನೀವು ಹೇಳಿದ್ರಿ. ಹೌದು. ಮಾತು ಚೆನ್ನಾಗಿತ್ತು, ಉತ್ತಮವಾದಂತಹ ಪ್ರಯತ್ನ. ಥ್ಯಾಂಕ್ ಯು ಮ್ಯಾಮ್. ಆದರೆ ಕಾಲಾವಕಾಶ ಕೊಟ್ಟಾಗ ನಾವು ಆ ಮಿತಿಗೆ ತಂದು ನಿಲ್ಲಿಸುವಂತಹ ಭಾಷಣ ಆಗಿರಬೇಕು ಅಂಥೇಳಿ ನನಗನ್ನಿಸ್ತು. ಓಕೆ ಮ್ಯಾಮ್. ಓಕೆ, ನೆಕ್ಸ್ಟ್ ಟೈಮ್ ಅದನ್ನು ಒಂದು ಮನಸ್ಸಲ್ಲಿ ಇಟ್ಕೊಂಡು ಇನ್ನೂ ಚೆನ್ನಾಗಿ ಪ್ರಯತ್ನವನ್ನು ಮಾಡಿ. ಆಲ್ ದಿ ಬೆಸ್ಟ್. ಮ್ಯಾಮ್, ಥ್ಯಾಂಕ್ ಯು. ಎಸ್, ಥ್ಯಾಂಕ್ ಯು ಸೋ ಮಚ್ ಆರತಿ ಮೇಡಮ್. ಗ್ಲಾನಿಸ್ ಸರ್, Thank you, sir. ಏಷಲ್ ಅವರ ಮಾತಿನ ಕುರಿತಾಗಿ ಏನ್ ಹೇಳ್ತೀರಿ ಸರ್? ಹಾಯ್ ಏಷಲ್. ಹಾಯ್ ಸರ್. ಈಗ ಥಾಮಸ್ ಆಲ್ವಾ ಎಡಿಸನ್ ಅವರು ಬಲ್ಬ್ ಅನ್ನು ಕಂಡುಹಿಡಿದದ್ದು ಯಾವ ವರ್ಷದಲ್ಲಿ? ಆಲ್ಮೋಸ್ಟ್ ಬಿಫೋರ್ ದ ಎಂಡ್ ಆಫ್ 18th century. ಬಿಫೋರ್ ದ ಎಂಡ್ ಆಫ್ 18th century. ಓಕೆ. ನಿಮಗೆ ಒಂದು ಮಾಹಿತಿ, ಯಾಕೆಂದರೆ ನಾನು ಕೂಡ ಒಬ್ಬ ಸೈನ್ಸ್ ವಿದ್ಯಾರ್ಥಿಯಾದ ಕಾರಣ ಸೈನ್ಸ್ನ ಬಗ್ಗೆ ಹೆಚ್ಚು ಕುತೂಹಲಕಾರಿ ಭಾವನೆ ನನ್ನದು. ಓಕೆ. ಎಡಿಸನ್ ಅವರ ಬಲ್ಬ್, ಫಸ್ಟ್ ಟೈಮ್ ಬಲ್ಬ್ ಯಾವಾಗ ಇನ್ವೆಂಟ್ ಮಾಡಿದ್ರು ನೋಡಿ, ಆ ಬಲ್ಬ್ ಎಷ್ಟು ಸಮಯಕ್ಕೆ ಉರಿಯುತ್ತಿತ್ತು ಅಂದಾಜು ಹಾಕ್ಬೋದು ನೀವೇ ಎಡಿಸನ್ ಆಗಿ? ಅವ್ರು ಅದಕ್ಕಿಂತ ಮೊದಲು ಸುಮಾರು ವಸ್ತುಗಳನ್ನ ಟ್ರೈ ಮಾಡಿದ್ರು, ಲೈಕ್ ಬ್ಯಾಂಬೂ, ಅದರಿಂದೆಲ್ಲ. ಅದು ವರ್ಕ್ ಆಗಲಿಲ್ಲ. ಇದು ಮೇ ಬಿ ನಾಟ್ ಫಾರ್ ಅ ಲಾಂಗ್ ಟೈಮ್. ಒಂದು ಸಾಧಾರಣ ಎಷ್ಟು ಗಂಟೆಗಳ ಕಾಲ? 2 hours. 2 hours. ಓಕೆ. ಸೊ ಈಗ ನಮಗೆ ಸಿಗುವ ಮಾಹಿತಿಯ ಪ್ರಕಾರ ಅವರ ಬಲ್ಬ್ ಒಂದು ಸರಿಸುಮಾರು 14ರಿಂದ 15 ಗಂಟೆಗಳ ಕಾಲ ಉರಿಯುತ್ತಿತ್ತು. ಅವರು ಫೇಲ್ ಆದದ್ದು ಯಾವಾಗಂದರೆ ಈ ನಮ್ಮ ಎಲೆಕ್ಟ್ರಿಸಿಟಿ ಸಸ್ಟೈನ್ ಹೇಗೆ ಮಾಡುವಂಥದ್ದು, ಅದರಲ್ಲಿ ಅವರದ್ದು ಚಾಲೆಂಜ್ ಇದ್ದದ್ದು. ಓಕೆ. ಮತ್ತೆ ಥಾಮಸ್ ಆಲ್ವಾ ಎಡಿಸನ್ ಅವರಿಗೆ ಮುಖ್ಯ ಪ್ರೇರಣೆಯಾದವರು ಯಾರು ತಮ್ಮ ಜೀವನದಲ್ಲಿ? ಅವರಿಗೆ ಶಾಲೆಯಿಂದ? ಅವರ ತಾಯಿ. ವೆರಿ ಗುಡ್. ಬಿಕಾಸ್ ಅವರೇ ಅವರಿಗೆ ಕಲಿಸಿದ್ದು ಮನೆಯಲ್ಲಿ. ಹಾಗಾಗಿ ಟೀಚರ್ ಆಗಿದ್ರು. ಥಾಮಸ್ ಆಲ್ವಾ ಎಡಿಸನ್ ಅವರಿಗೆ ರೋಲ್ ಮಾಡೆಲ್ ಆದವರು ಯಾರು? ಅವರ ತಾಯಿ. ನಿಜವಾಗ್ಲು ಹೌದಲ್ವಾ? ಹಾಂ. ಇಷ್ಟೆಲ್ಲ ವಿಜ್ಞಾನಿಗಳಿಗೆ
ಒಂದು ಮಾಹಿತಿ ನಮಗೆ ಈಗ ಸಿಕ್ಕಿದೆ, ಓಕೆ. ಆದರೆ ಅವರಿಗೆ ಒಂದು ಸ್ಫೂರ್ತಿದಾಯಕರಾಗಿ ಅವರ ತಾಯಿಯೇ ಅವರ ಬೆನ್ನೆಲುಬು ಆಗಿದ್ದರು. ಹೌದು. ಹಾಗಾಗಿ ನಿಮ್ಮ ಭಾಷಣ ಸೊಗಸಾಗಿತ್ತು. ಭಾಷಣವನ್ನು ಲಾಸ್ಟ್ ಟೈಮ್ ಸ್ವಲ್ಪ ಸಮಯವನ್ನು ಮೀರಿದ್ರಿ ಅಂತ ಹೇಳಿದ್ರಿ, ಆದರೆ ಹೌದು. ಈ ಸಲ ಅದನ್ನು ಕಾಪಪ್ ಮಾಡಲಿಕ್ಕೆ ನೀವು ಸ್ವಲ್ಪ ನಿಮ್ಮ ಏನು ವಾಕ್ಚಾತುರ್ಯವನ್ನು ತೋರಿಸಿದ್ರಿ. ಓಕೆ, ವೆರಿ ಗುಡ್. ಭಾಷಣದ ಬಗ್ಗೆ ನನಗೆ ಏನೋ ಅಷ್ಟು ಕಮೆಂಟ್ಸ್ ಕೊಡಲಿಕ್ಕಿಲ್ಲ. ಪ್ರಸ್ತುತಿ ಚೆನ್ನಾಗಿತ್ತು. Thank you, ಆದರೆ sir. ಒಂದು ನೀವು ಡೆವಲಪ್ ಮಾಡಬೇಕಾದದ್ದು ಏನಂತ ಹೇಳಿದರೆ, ನೀವು ಅವರ ಬಗ್ಗೆ ಮಾತುಗಳನ್ನು ಕೋಟುಗಳನ್ನು ಇಲ್ಲಿ ಪ್ರಸ್ತುತಪಡಿಸಿದ್ದೀರಿ, ಹೌದು. ಒಳ್ಳೆಯದು. ಆದರೆ ನಿಮ್ಮ ಕಂಟೆಂಟಲ್ಲಿ ಸ್ವಲ್ಪ ಸುಧಾರಣೆಗೊಳ್ಳಬೇಕಾಗಿತ್ತು. ಯಾಕೆಂದರೆ ನಮ್ಮಲ್ಲಿ ಈಗ ಇಂಟರ್ನೆಟ್ ಇದೆ, ಹಲವಾರು ಬೇಕಾದಷ್ಟು ಮಾಹಿತಿಗಳು ನಮಗೆ ಲಭ್ಯ ಆಗಿರ್ತದೆ, ಹೌದಲ್ವಾ? ಸ್ವಲ್ಪ Yes. ಕಂಟೆಂಟಲ್ಲಿ ಸುಧಾರಣೆ ಬಂದಿದ್ದರೆ ಇನ್ನೂ ಸೊಗಸಾಗಿರೋದು. Thank you, sir. ಆಲ್ ದ ಬೆಸ್ಟ್. Thank you. ಎಸ್, ಥ್ಯಾಂಕ್ ಯು ಸೋ ಮಚ್ ಗ್ಲಾನಿಸ್ ಸರ್. ಎಸ್, ಆಯಿತು, ಇಬ್ಬರ ಮಾತನ್ನ ಕೇಳಿದ್ವಿ. ಇವತ್ತು 3 ಜನ ತೀರ್ಪುಗಾರರಿದ್ದಾರೆ. ಸೊ ಈಗ ಮಹಾಗುರುಗಳ ಹತ್ರ ನಾವು ಕೇಳಬೇಕು, ಅಲ್ವಿನ್ ದಂತಿ ಸರ್ ಹತ್ರ. ಎಸ್, ರೆಡಿ ಇದ್ದೀರಲ್ಲ ಸೊ ಅವರ Yes. ಮಾತನ್ನ ಕೇಳಲಿಕ್ಕೆ? ಎಸ್, ಅಲ್ವಿನ್ ದಂತಿ ಸರ್. ಏಷಲ್ Yes, sir. ಉತ್ತಮ ಆಯ್ಕೆ ಥಾಮಸ್ ಆಲ್ವಾ ಎಡಿಸನ್. ಸೊ ಥಾಮಸ್ ಆಲ್ವಾ ಎಡಿಸನ್ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೆನ್ಜಿ ಗುರು ಇದ್ದಾರೆ, ಸೈಂಟಿಸ್ಟ್. ಅವರನ್ನು ಕರ್ಕೊಂಡು ಬಂದ ವಿಚಾರವೂ ಕೂಡ ಅದೇ. ಅವರ 1500 ಪೇಟೆಂಟ್ಗಳಿವೆ, ಖಾಲಿ ಎಲೆಕ್ಟ್ರಿಕ್ ಬಲ್ಬ್ Yeah. ಮಾತ್ರ ಅಲ್ಲ. ಸೊ ನಾವು ಸೈನ್ಸ್ನ ಬಗ್ಗೆ ಮಾತನಾಡುವಾಗ ನೀವು ಹೇಳಿದ್ರಿ ಅವರ ಪ್ರಯತ್ನದಲ್ಲಿ ಕಟ್ಟಡ ಉರಿದು ಹೋಯಿತು ಅಂತೇಳಿ, ಅಲ್ವಾ? ಕಟ್ಟಡ ಶಬ್ದ ಸೈಂಟಿಫಿಕ್ನಲ್ಲಿ ಬರಬಾರ್ದು, ಅದು ಎಕನಾಮಿಕ್ಸ್ನಲ್ಲಿ ಬರಬೇಕು, ಸೋಷಿಯಾಲಜಿಯಲ್ಲಿ ಬರಬೇಕು. ಈ ವಿಜ್ಞಾನದ ಬಗ್ಗೆ ಮಾತಾಡುವಾಗ ಅವರ ಪ್ರಯೋಗಾಲಯ ಉರಿದು ಹೋಯಿತು, ಇಂಥ ಶಬ್ದಗಳಿಗೆ ಸ್ವಲ್ಪ ಗಮನ ಕೊಡಬೇಕು ನಾವು. Okay, sir. ಸೊ ಎಕನಾಮಿಕ್ಸ್ನಲ್ಲಿ ಕ್ಯಾಪಿಟಲ್ ಅಂದರೆ ಹಣ, ಲ್ಯಾಂಗ್ವೇಜ್ನಲ್ಲಿ ಮನಿ, ಸೋಷಿಯಲ್ನಲ್ಲಿ ಕ್ಯಾಪಿಟಲ್ ಅಂದರೆ State's capital. ಕ್ಯಾಪಿಟಲ್. ರಾಜಧಾನಿ. ಸೊ ಯಾವ ವಿಷಯದ ಬಗ್ಗೆ ನಾವು ಮಾತನಾಡುವಾಗ ಆ ವಿಷಯಕ್ಕೆ ಸಂಬಂಧಿತ ಶಬ್ದಗಳನ್ನು ಪಡೆದುಕೊಳ್ಬೇಕು. ಸರಿ, ಥಾಮಸ್ ಆಲ್ವಾ ಎಡಿಸನ್ನ ತಾಯಿಯ ಹೆಸರು ಗೊತ್ತುಂಟಾ? ತಾಯಿಯ ಹೆಸರು ಗೊತ್ತಿಲ್ಲ, ಆದ್ರೆ ಅವರೊಬ್ರು ಟೀಚರ್ ಆಗಿದ್ರು ಅಂತ ಗೊತ್ತುಂಟು. ನೋ, ಶಿ ವಾಸ್ ನಾಟ್ ಎ ಟೀಚರ್, ಶಿ ವಾಸ್ ಓನ್ಲಿ ಹೌಸ್ ವೈಫ್. ಅವರ ಹೆಸರು ನ್ಯಾನ್ಸಿ ಅಂತೇಳಿ. ಸೊ ನಿಮ್ಮ ಪ್ರಿನ್ಸಿಪಾಲ್ರು ಒಂದು ಚೀಟಿ ಕೊಡ್ತಾರೆ, ಆ ಚೀಟಿಯನ್ನು ಓದಿ ಅದರ ವಿರುದ್ಧವಾದಂಥ ವಿಚಾರವನ್ನು ಮಗನಿಗೆ ಹೇಳ್ತಾರೆ. ನೀನು ತುಂಬ ಹುಷಾರು, ನೀನು ಜೀನಿಯಸ್, ನೀನು ಶಾಲೆಗೆ ಹೋಗಿ ಕಲಿಬೇಕಾಗಿಲ್ಲ, ಮನೆಯಲ್ಲಿ ಕಲಿಬೋದು ಅಂತ ಹೇಳಿ. ಅದು ಥಾಮಸ್ ಆಲ್ವಾ ಎಡಿಸನ್ಗೆ ಗೊತ್ತಾಗುವುದು ನ್ಯಾನ್ಸಿಯವರು ತೀರಿ ಹೋದ ಮೇಲೆ. ಅವರ ಹಳೆಯ ಟ್ರಂಕನ್ನು ಓಪನ್ ಮಾಡುವಾಗ ಅದೇ ಲೆಟರ್ ಕಾಣುತ್ತೆ, ಅದರಲ್ಲಿ ಬರೆದಿರ್ತದೆ, ಯು ಆರ್ ಅನ್ಫಿಟ್, ಯುವರ್ ಸನ್ ಈಸ್ ಅನ್ಫಿಟ್ ಇನ್ ನಾಟ್ ಓನ್ಲಿ ಇನ್ ಅವರ್ ಸ್ಕೂಲ್ ಬಟ್ ಇನ್ ಎನಿ ಅದರ್ ಸ್ಕೂಲ್ ಅಂತೇಳಿ ಹೇಳಿತ್ತು. ಅದನ್ನು ಸುಳ್ಳು ಮಾಡಿಸಿದಂಥ ಶ್ರೇಯಸ್ಸು ಒಬ್ಬ ತಾಯಿಗೆ ಸಲ್ತದೆ. ಆ ತಾಯಿಯೇ ಶ್ರೇಷ್ಠವಾದಂಥ ರೋಲ್ ಮಾಡೆಲ್. ಸೊ ಹಾಗಾಗಿ ತಮಗೆ ಅಭಿನಂದನೆಗಳು ಸಲ್ಲಿಸ್ತೇನೆ, ಒಳ್ಳೆಯ ವಿಚಾರವನ್ನು ತೆಗೆದುಕೊಂಡಿದ್ದೀರಿ. ಮುಂದಿನ ಹಂತಕ್ಕೆ ಆಲ್ ದ ಬೆಸ್ಟ್ ಅಂತ ಹೇಳ್ತಿದ್ದೇನೆ. ಥ್ಯಾಂಕ್ ಯು. Thank you, sir. ಎಸ್, ಥ್ಯಾಂಕ್ ಯು ಸೋ ಮಚ್. ಎಸ್, ಆಸ್ ಆಫ್ ನೌ ಏನು ಅನ್ನಿಸ್ತಾ ಇದೆ ಏಷಲ್ ಅವರೇ? ಗೊತ್ತಿಲ್ಲ. ಸೆಲೆಕ್ಟ್ ಆಗ್ಬೋದು, ವೇಟಿಂಗ್ ಲಿಸ್ಟ್, ಏನು ಅನ್ನಿಸ್ತಾ ಇದೆ? ವೇಟಿಂಗ್ ಲಿಸ್ಟ್. ಯಾಕೆ ಗೊತ್ತಿಲ್ಲ. ಗೊತ್ತಿಲ್ಲ? ಏನು ಕೇಳಿದ್ರು ಗೊತ್ತಿಲ್ಲ. ಓಕೆ, ಹಾಗಾದರೆ ಯಾರ ಹತ್ರ ಕೇಳುವ? ಆಲ್ವಿನ್ ಸರ್. ಅಲ್ವಿನ್ ಸರ್ ಹತ್ರ. ಓಕೆ, ಅಲ್ವಿನ್ ದಂತಿ ಸರ್, ಏಷಲ್ ಅವರು ಮುಂದಿನ ಸುತ್ತಿಗೆ ಸೆಲೆಕ್ಟ್ ಆಗ್ತಾರಾ ಅಥವಾ ವೇಟಿಂಗ್ ಲಿಸ್ಟ್ನಲ್ಲಿ ಇರ್ತಾರಾ? ಯು ಆರ್ ಸೆಲೆಕ್ಟೆಡ್. ಥ್ಯಾಂಕ್ ಯು ಸೋ ಮಚ್, ಸರ್. ಕಂಗ್ರ್ಯಾಚುಲೇಷನ್ ಏಷಲ್. ಸೊ ವೀಕ್ಷಕರೇ, ನಮ್ಮ ತೃತೀಯ ಸುತ್ತಿನ ಪ್ರಥಮ ಸಂಚಿಕೆಯ ಪ್ರಥಮ ಸ್ಪರ್ಧಿ ಏಷಲ್ ಅವರು ಮುಂದಿನ ಸುತ್ತಿಗೆ ಆಯ್ಕೆಯಾಗಿದ್ದಾರೆ. ಸೊ ಆಲ್ ದ ಬೆಸ್ಟ್ ಮುಂದಿನ ಸ್ಪರ್ಧೆಗೆ. Thank you. ಯಾಕಂದ್ರೆ ಇನ್ನಷ್ಟು ಚಾಲೆಂಜ್ಗಳು ಇನ್ನಷ್ಟು ಕಠಿಣವಾಗ್ತಾ ಹೋಗ್ತದೆ, ಇನ್ನಷ್ಟು ಸ್ಪರ್ಧೆಗಳಿಗೆ ನೀವು ಆದಷ್ಟು ಪ್ರಿಪೇರ್ ಆಗಬೇಕು. ಸೊ ಬಂದಾಗ ನಾನು ಸೆಲೆಕ್ಟ್ ಅಂತ ಹೇಳಬೇಕು, ವೇಟಿಂಗ್ ಲಿಸ್ಟ್ ಅಲ್ಲಿ ಇಡಿ ಅಂದ್ರೆ ಇನ್ನು ವೇಟಿಂಗ್ ಲಿಸ್ಟ್ ಅಲ್ಲಿ ಇಡ್ತಾ ಇದ್ರು. ಓಕೆ, ಎಸ್, ಆಲ್ ದ ಬೆಸ್ಟ್ Thank ಇನ್ನೊಮ್ಮೆ. you, sir. ಸೊ ಮುಂದಿನ ಸುತ್ತಿಗೆ ಒಳ್ಳೆ ಪ್ರಿಪೇರ್ ಆಗಿ ಬನ್ನಿ. ಸೊ Okay, ಯಾವ sir. ವಿಚಾರ ಎನ್ನುವುದನ್ನ ನಾವು ತಿಳಿಸ್ತೇವೆ. ಒನ್ಸ್ ಅಗೇನ್ Thank ಕಂಗ್ರಾಚುಲೇಷನ್. you.